ನಮ್ಮ ಬಳಿ ಹಲವಾರು ಪದಾರ್ಥಗಳಿವೆ. ಆರಂಭದಲ್ಲಿ ನಾವು ನೋಡಿದ್ರೆ ಈಲಿಯಂ ಅನಿಲ ತುಂಬಿರುವ ಬಲೂನ್ಗಳು ಕಾಣುತ್ತೆ. ನಂತರ ಕಲ್ಲಿದ್ದಲು ಇದೆ, ಅಂದ್ರೆ ಕೋಲ್. NaCl ಅಥವಾ ಉಪ್ಪು ಇಲ್ಲಿದೆ. ಮಣ್ಣು ಇದೆ, ಟಿನ್ ಇದೆ, ಅಂದ್ರೆ ಒಂದು ಡಬ್ಬಿ ತರ ಇರುತ್ತಲ್ವಾ ಅದು, ಆದ್ರೆ ಅದನ್ನ ಟಿನ್ ಇಂದ ಮಾಡಲಾಗಿರುತ್ತೆ, ಅಂದ್ರೆ ತವರದಿಂದ ಮಾಡಲಾಗಿರುತ್ತೆ. H2O ಅಥವಾ ನೀರು, ಕೆಸರು ಮಿಶ್ರಿತವಾದ ನೀರು ಕೂಡ ಇದೆ. ಈ ಪದಾರ್ಥಗಳಲ್ಲಿ ಯಾವುದು ಶುದ್ಧ ಪದಾರ್ಥಗಳು ಮತ್ತು ಯಾವುದು ಮಿಶ್ರಣಗಳು ಅಂತ ಹೇಗೆ ನಮಗೆ ಗೊತ್ತಾಗೋದು? ಈ ಪಾಠದ ಕೊನೆಯಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ತೇವೆ. ಇನ್ನು ಹಲವಾರು ಪದಾರ್ಥಗಳನ್ನ ಶುದ್ಧ ಪದಾರ್ಥಗಳು ಅಥವಾ ಮಿಶ್ರಣಗಳು ಅಂತ ವರ್ಗೀಕರಿಸ್ತೇವೆ. ಅದಕ್ಕೋಸ್ಕರ ಮೊದಲಿಗೆ ನಾವು ಶುದ್ಧ ಪದಾರ್ಥಗಳು ಮತ್ತು ಮಿಶ್ರಣಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ತಿಳ್ಕೊಳ್ಬೇಕು. ಹಾಗಾದ್ರೆ ಶುರು ಮಾಡೋಣ. ಶುದ್ಧ ಪದಾರ್ಥಗಳು ಅಂದ್ರೆ ಏನು? ಶುದ್ಧ ಪದಾರ್ಥಗಳು ಬಂದು ಧಾತುಗಳು ಮತ್ತು ಸಂಯುಕ್ತಗಳು. ಧಾತುಗಳು ಅಂದ್ರೆ ಲೋಹಗಳಿರ್ಬೋದು, ಅಲೋಹಗಳಿರ್ಬೋದು, ಮೆಟಲಾಯ್ಡ್ಗಳು ಕೂಡ ಆಗಿರ್ಬೋದು. ಸಂಯುಕ್ತಗಳು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಸೇರಿ ಆಗುವಂತಹ ರಚನೆ. ಉದಾಹರಣೆಗೆ ಈಲಿಯಂ ಅನ್ನ ನಾವು ನೋಡಿದ್ರೆ, ಈಲಿಯಂ ಅನಿಲ ಒಂದೇ ಒಂದು ಧಾತುವನ್ನ ಹೊಂದಿರುತ್ತೆ, ಹಾಗಾಗಿ ಇದು ಶುದ್ಧ ಪದಾರ್ಥ ಧಾತುವಿನ ಅಡಿಯಲ್ಲಿ. ನೀರು ಅಂದ್ರೆ H2O ಅನ್ನ ನೋಡಿದ್ರೆ ನಾವು, ಇದರಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕದ ಆಟಮ್ಗಳಿರುತ್ತೆ, ಆದ್ರಿಂದ ಇದು ಧಾತು ಅಲ್ಲ, ಸಂಯುಕ್ತ. ಆದ್ರೂ ಕೂಡ ಇದು ಶುದ್ಧ ಪದಾರ್ಥವೇ. NaCl ಅಥವಾ ಉಪ್ಪನ್ನ ನೋಡಿದ್ರೆ ನಾವು, ಇದು ಸೋಡಿಯಂ ಮತ್ತು ಕ್ಲೋರಿನ್ ನಿಂದ ನಿರ್ಮಿತವಾಗಿರುತ್ತೆ, ಇದು ಕೂಡ ಸಂಯುಕ್ತ, ಹಾಗಾಗಿ ಇದು ಕೂಡ ಶುದ್ಧ ಪದಾರ್ಥವೇ ಆಗಿರುತ್ತೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶುದ್ಧ ಪದಾರ್ಥಗಳು ಸೇರಿ ಆಗುವಂತ ರಚನೆಯನ್ನ ಮಿಶ್ರಣಗಳು ಅಂತ ಕರಿತೇವೆ. ಉದಾಹರಣೆಗೆ ಈಲಿಯಂ ಮತ್ತು ನೀರನ್ನ ಬೆರೆಸಿದಾಗ ನಾವು ನೋಡ್ಬೋದು, ಈಲಿಯಂ ಮತ್ತು ನೀರು ಎರಡೂ ಕೂಡ ಶುದ್ಧ ಪದಾರ್ಥಗಳೇ, ಅಂದ್ರೆ ಅದೆರಡನ್ನ ಬೆರೆಸಿದಾಗ ಅದು ಮಿಶ್ರಣವಾಗುತ್ತೆ. ಅಂದ್ರೆ ಎರಡು ಶುದ್ಧ ಪದಾರ್ಥಗಳು ಸೇರಿದಾಗ ಮಿಶ್ರಣ ಆಗತ್ತೆ. ಗಾಳಿಯನ್ನ ನೋಡಿದ್ರೆ, ಗಾಳಿಯಲ್ಲಿ ನೈಟ್ರೋಜನ್ ಅನಿಲ ಇರುತ್ತೆ, ಆಮ್ಲಜನಕ ಇರುತ್ತೆ, ಈಲಿಯಂ ಅನಿಲ ಇರುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಇವೆಲ್ಲವೂ ಸೇರಿ ಗಾಳಿ ಆಗಿರೋದ್ರಿಂದ ಗಾಳಿ ಕೂಡ ಮಿಶ್ರಣ. ಇನ್ನು ಉಪ್ಪಿನ ನೀರನ್ನ ನೋಡಿದ್ರೆ, ಉಪ್ಪು ಅಂದ್ರೆ NaCl ಸೋಡಿಯಂ ಕ್ಲೋರೈಡ್ ಪ್ಲಸ್ ನೀರು ಅಂದ್ರೆ H2O. NaCl ಒಂದು ಶುದ್ಧ ಪದಾರ್ಥ, H2O ಕೂಡ ಶುದ್ಧ ಪದಾರ್ಥ. ಅದೆರಡನ್ನ ಸೇರಿಸಿದಾಗ ಉಪ್ಪು ನೀರು ಮಿಶ್ರಣವಾಗುತ್ತೆ. ಇದು ಮೊದಲನೇ ವ್ಯತ್ಯಾಸ ಆಗಿತ್ತು. ಈಗ ಎರಡನೇ ವ್ಯತ್ಯಾಸ ಏನು ಅಂತ ನೋಡೋಣ. ಶುದ್ಧ ಪದಾರ್ಥಗಳಲ್ಲಿ ನಿರ್ದಿಷ್ಟವಾದ ಸಂಯೋಜನೆ ಇರುತ್ತೆ, ಆದ್ರೆ ಮಿಶ್ರಣಗಳಲ್ಲಿ ಬದಲಾಗುವ ಸಂಯೋಜನೆ ಅಥವಾ ನಿರ್ದಿಷ್ಟ ಸಂಯೋಜನೆ ಇರೋದಿಲ್ಲ. ಯಾಕೆ ಮಿಶ್ರಣಗಳಲ್ಲಿ ನಿರ್ದಿಷ್ಟವಾದ ಸಂಯೋಜನೆ ಇರೋದಿಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ. ಉಪ್ಪಿನ ದ್ರಾವಣವನ್ನ ತಯಾರಿಸಲಿಕ್ಕೆ ನಾವು 5 ಗ್ರಾಂ ಉಪ್ಪನ್ನ 95 ಗ್ರಾಂ ಅಥವಾ 95 ml ನೀರಿಗೆ ಬೆರೆಸಿದಾಗ ನಮ್ಗೆ ಸಿಗೋ ಸಾರತೆ ಬಂದು 5%, ಅಂದ್ರೆ ಉಪ್ಪಿನ ದ್ರಾವಣದ ಸಾರತೆ 5% ಆಗಿರುತ್ತೆ. ಅದೇ 20 ಗ್ರಾಂ ಉಪ್ಪನ್ನ 80 ಗ್ರಾಂ ಅಥವಾ 80 ml ನೀರಿಗೆ ಸೇರಿಸಿದಾಗ ನಮ್ಗೆ ಇನ್ನೂ ಹೆಚ್ಚು ಸಾರತೆ ಹೊಂದಿರುವ ಉಪ್ಪಿನ ದ್ರಾವಣ ಸಿಗುತ್ತೆ. ಇದೇ ರೀತಿ ನಾವು ಹೆಚ್ಚು ಉಪ್ಪು ಸೇರಿಸ್ತಾ ಹೋದಂಗೂ ಹೆಚ್ಚು ಸಾರತೆ ಹೊಂದಿರುವಂತಹ ಉಪ್ಪಿನ ದ್ರಾವಣ ಸಿಕ್ಕತ್ತೆ. ಅಂದ್ರೆ ಮಿಶ್ರಣಗಳಲ್ಲಿ ಅಂಶಗಳ ಪ್ರಮಾಣ ಬದಲಾಗಬಹುದು, ಆದ್ರಿಂದ ಇದನ್ನ ನಾವು ಬದಲಾಗುವ ಸಂಯೋಜನೆ ಅಂತ ಕರಿತೇವೆ. ಉಪ್ಪು ನೀರಿನಲ್ಲಿ ಏಕರೂಪದಲ್ಲಿ ವಿತರಣೆಗೊಂಡಿರುತ್ತೆ. ಉಪ್ಪನ್ನ ನಾವು ನೀರಿನಲ್ಲಿ ಬೆರೆಸಿದಾಗ ಅದು ಎಲ್ಲಾ ಕಡೆ ಸಮವಾಗಿ ಹರಡ್ಕೊಂಡಿರುತ್ತಲ್ವಾ, ಇದನ್ನ ನಾವು ಏಕರೂಪ ವಿತರಣೆ ಅಂತ ಕರಿತೇವೆ. ಒಂದ್ ವೇಳೆ ಮರಳನ್ನ ನೀರಿಗೆ ಬೆರೆಸಿದಾಗ ಅದು ಎಲ್ಲಾ ಕಡೆ ಸಮವಾಗಿ ಹರಡಿರೋದಿಲ್ಲ, ಹೆಚ್ಚಿನ ಪಾಲು ತಳವನ್ನ ಸೇರಿರುತ್ತೆ. ಅಂದ್ರೆ ಉಪ್ಪಿನ ನೀರು ಏಕರೂಪ ವಿತರಣವನ್ನ ಹೊಂದಿರುತ್ತೆ, ಆದ್ರೆ ಮರಳು ನೀರು ಏಕರೂಪ ವಿತರಣವನ್ನ ಹೊಂದಿರೋದಿಲ್ಲ. ಆದ್ರಿಂದ ಇವುಗಳಿಗೆ ಪ್ರತ್ಯೇಕವಾದ ಹೆಸರುಗಳಿದೆ. ಉಪ್ಪಿನ ನೀರನ್ನ ನಾವು ಸಮರೂಪ ಮಿಶ್ರಣ ಅಂತ ಕರಿತೇವೆ, ಮರಳು ನೀರನ್ನ ಅಸಮರೂಪ ಮಿಶ್ರಣ ಅಂತ ಕರಿತೇವೆ. ಇದಕ್ಕೆ ಕಾರಣಗಳು ಬಂದು, ಉಪ್ಪಿನ ನೀರು ಏಕರೂಪದ ವಿತರಣೆಯನ್ನ ಹೊಂದಿರುತ್ತೆ, ಅಸಮರೂಪ ಮಿಶ್ರಣ ಅಂದ್ರೆ ಮರಳು ನೀರು ಏಕರೂಪ ವಿತರಣೆಯನ್ನ ಹೊಂದಿರೋದಿಲ್ಲ. ಸಮರೂಪ ಮತ್ತು ಅಸಮರೂಪ ಮಿಶ್ರಣಗಳು ಮಿಶ್ರಣಗಳ ಎರಡು ವಿಧಗಳಾಗಿದೆ.
ಈಗ ಶುದ್ಧ ಪದಾರ್ಥಗಳಲ್ಲಿ ಯಾಕೆ ನಿರ್ದಿಷ್ಟವಾದ ಸಂಯೋಜನೆ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಶುದ್ಧ ಪದಾರ್ಥಗಳ ಒಂದು ಉದಾಹರಣೆ ಬಂದು ನೀರು, ಅಂದ್ರೆ H2O. ಆ ನೀರನ್ನ ನಾವು 10 ml ಅನ್ನ ತಗೊಂಡು ನೋಡ್ಬೋದು, ಅಥವಾ 50 ml ಅನ್ನ ತಗೊಂಡು ನೋಡ್ಬೋದು, 1 ಲೀಟರ್ ನೀರನ್ನ ಕೂಡ ತಗೊಂಡು ನೋಡ್ಬೋದು. ಎಲ್ಲದರಲ್ಲೂ H2O ನ ಸಂಯೋಜನೆ ಒಂದೇ ಆಗಿರುತ್ತೆ. ಯಾವಾಗಲೂ 100% ಶುದ್ಧವಾದ ನೀರಾಗಿರುತ್ತೆ. ಅಂದ್ರೆ ಮಿಶ್ರಣಗಳಲ್ಲಿ ಸಂಯೋಜನೆ ಬದಲಾಗ್ಬೋದು, ಕಾಂಪೋಸಿಷನ್ ಬದಲಾಗ್ಬೋದು, ಆದ್ರೆ ಶುದ್ಧ ಪದಾರ್ಥಗಳಲ್ಲಿ ಸಂಯೋಜನೆ ಬದಲಾಗೋದಿಲ್ಲ. ಈಗ ಶುದ್ಧ ಪದಾರ್ಥಗಳು ಮತ್ತು ಮಿಶ್ರಣಗಳ ನಡುವೆ ಇರುವಂತ ಮತ್ತೊಂದು ಪ್ರಮುಖ ವ್ಯತ್ಯಾಸವನ್ನ ನೋಡೋಣ. ಮಿಶ್ರಣಗಳನ್ನ ಭೌತಿಕ ವಿಧಾನಗಳಿಂದ ಬೇರ್ಪಡಿಸಬಹುದು, ಆದ್ರೆ ಶುದ್ಧ ಪದಾರ್ಥಗಳನ್ನ ರಾಸಾಯನಿಕ ವಿಧಾನಗಳಿಂದ ಮಾತ್ರ ಬೇರ್ಪಡಿಸಲು ಸಾಧ್ಯವಾಗುತ್ತೆ. ಮಿಶ್ರಣಗಳಿಗೆ ಉಪ್ಪಿನ ನೀರಿನ ಉದಾಹರಣೆ ತಗೊಂಡ್ರೆ ಬಾಷ್ಪೀಕರಣದಿಂದ ಉಪ್ಪನ್ನ ಮತ್ತು ನೀರನ್ನ ಬೇರ್ಪಡಿಸಬಹುದು. ಅಂದ್ರೆ ಉಪ್ಪಿನ ನೀರಿನ ಮಿಶ್ರಣಕ್ಕೆ ನಾವು ಬಿಸಿಯನ್ನ ಕೊಡ್ತಾ ಹೋದ್ರೆ ಕೊನೆಯಲ್ಲಿ ನೀರು ಆವಿಯಾಗುತ್ತೆ. ಸಂಪೂರ್ಣವಾಗಿ ನೀರು ಆವಿಯಾದ ನಂತರ ಶುದ್ಧ ಉಪ್ಪು ಉಳ್ಕೊಳ್ಳುತ್ತೆ. ಇದು ಸಮರೂಪ ಮಿಶ್ರಣಗಳಿಗೆ ಇರುವಂತ ವಿಧಾನವಾದ್ರೆ, ಅಸಮರೂಪ ಮಿಶ್ರಣಕ್ಕೆ ಇರುವಂತ ವಿಧಾನ ಬಂದು ಫಿಲ್ಟ್ರೇಷನ್ ಅಥವಾ ಸೋಸುವಿಕೆ. ಮರಳ ನೀರನ್ನ ನಾವು ಸೋಸುವಿಕೆಯ ಮುಖಾಂತರ ಬೇರ್ಪಡಿಸಬಹುದು. ಇನ್ನು ಹಲವಾರು ವಿಧಾನಗಳಿವೆ: ಸ್ಫಟಿಕೀಕರಣ, ಕ್ರೊಮಟೋಗ್ರಫಿ, ಸೆಡಿಮೆಂಟೇಷನ್. ಇವೆಲ್ಲವೂ ಭೌತಿಕ ವಿಧಾನಗಳಾಗಿರುತ್ತೆ. ಶುದ್ಧ ಪದಾರ್ಥಗಳಿಗೆ ಯಾಕೆ ರಾಸಾಯನಿಕ ವಿಧಾನಗಳು ಬೇಕಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವು ನೀರನ್ನ ತಗೊಂಡ್ರೆ ಕೇವಲ ಬಿಸಿ ಮಾಡೋದ್ರಿಂದ, ಅಂದ್ರೆ ಬಾಷ್ಪೀಕರಣದಿಂದ ನೀರು ಸಂಪೂರ್ಣವಾಗಿ ಆವಿಯಾಗುತ್ತೆ, ಆದ್ರೆ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನ ಬೇರ್ಪಡಿಸಲು ಆಗೋದಿಲ್ಲ. ಆದ್ರಿಂದ ರಾಸಾಯನಿಕ ವಿಧಾನಗಳ ಮೊರೆ ಹೋಗ್ಲೇಬೇಕು. ಎಲೆಕ್ಟ್ರೋಲಿಸಿಸ್ ಅನ್ನೋ ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಎಲೆಕ್ಟ್ರೋಲಿಟಿಕ್ ಸೆಲ್ ಅನ್ನ ತಗೊಳ್ತೇವೆ. ಅದರಲ್ಲಿ ನಾವು 2 ಗ್ರಾಫೈಟ್ ಎಲೆಕ್ಟ್ರೋಡ್ಗಳನ್ನ ನೋಡ್ಬೋದು. ಬ್ಯಾಟರಿಯೊಂದಿಗೆ ಸಂಪರ್ಕ ಮೂಡಿಸಿದಾಗ ನೀರಿನಲ್ಲಿ ಸ್ವಲ್ಪ ಉಪ್ಪು ಅಂದ್ರೆ NaCl ಅನ್ನ ಬೆರೆಸಿದಾಗ ವಿದ್ಯುತ್ ಹರಿವು ಶುರುವಾಗುತ್ತೆ. ಒಂದು ಎಲೆಕ್ಟ್ರೋಡ್ನಲ್ಲಿ ಹೈಡ್ರೋಜನ್ ಅನಿಲ, ಮತ್ತೊಂದು ಎಲೆಕ್ಟ್ರೋಡ್ನಲ್ಲಿ ಆಮ್ಲಜನಕದ ಅನಿಲ ಆಕರ್ಷಿತವಾಗುತ್ತೆ. ಅಂದ್ರೆ ನೀರು ತನ್ನ ಮೂಲ ಅಂಶಗಳಿಗೆ ವಿಭಜಿತವಾಗಿದೆ. ಒಟ್ಟಾರೆ ಮಿಶ್ರಣಗಳನ್ನ ಭೌತಿಕ ವಿಧಾನಗಳು ಬೇರ್ಪಡಿಸಿದ್ರೆ ಶುದ್ಧ ಪದಾರ್ಥಗಳನ್ನ ರಾಸಾಯನಿಕ ವಿಧಾನಗಳಿಂದ ಮಾತ್ರ ಬೇರ್ಪಡಿಸಲು ಸಾಧ್ಯವಾಗುತ್ತೆ. ಸರಿ, ಹಾಗಿದ್ರೆ ಈಗ ಕೊನೆ ವ್ಯತ್ಯಾಸವನ್ನ ನೋಡೋಣ. ಸಂಯುಕ್ತಗಳು ತಮ್ಮ ಘಟಕ ಅಂಶಗಳಿಗಿಂತ ವಿಭಿನ್ನ ಗುಣಲಕ್ಷಣಗಳನ್ನ ಹೊಂದಿರುತ್ತೆ, ಆದ್ರೆ ಮಿಶ್ರಣಗಳು ತಮ್ಮ ಘಟಕ ಅಂಶಗಳ ಅದೇ ಗುಣಲಕ್ಷಣಗಳನ್ನ ಉಳಿಸ್ಕೊಂಡಿರುತ್ತೆ. ಘಟಕ ಅಂಶಗಳು ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಏನು ಅಂದ್ರೆ, ಒಂದು ಪದಾರ್ಥವನ್ನ ರಚಿಸುವ ಅಂಶಗಳನ್ನ ಘಟಕ ಅಂಶಗಳು ಅಥವಾ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಕರಿತೇವೆ. ಉದಾಹರಣೆಗೆ ನೀರನ್ನ ತಗೊಂಡ್ರೆ ನಾವು H2O ಅಂದ್ರೆ ಹೈಡ್ರೋಜನ್ ಮತ್ತು ಆಮ್ಲಜನಕ ಅದರ ಕಾನ್ಸ್ಟಿಟ್ಯೂಯೆಂಟ್ಸ್ ಆಗಿರುತ್ತೆ, ಘಟಕ ಅಂಶಗಳಾಗಿರುತ್ತೆ. ಈಗ ಮಿಶ್ರಣಗಳಿಗೆ ಗಾಳಿಯನ್ನ ನೋಡಿದ್ರೆ ಗಾಳಿಯಲ್ಲಿ ನೈಟ್ರೋಜನ್ ಇರುತ್ತೆ, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಹೀಲಿಯಂ ಇರುತ್ತೆ. ಗಾಳಿಯ ಗುಣಲಕ್ಷಣಗಳನ್ನ ನೋಡಿದ್ರೆ ಗಾಳಿ ತೋರಿಸುವ ಎಲ್ಲಾ ಗುಣಲಕ್ಷಣಗಳು ಈ ಅನಿಲಗಳು ಕೂಡ ಹೊಂದಿರುತ್ತೆ. ಉದಾಹರಣೆಗೆ ಗಾಳಿಯಲ್ಲಿ ನಾವು ಬೆಂಕಿ ಕಡ್ಡಿಯನ್ನ ಗೀರ್ಬೋದು, ಆಗ ಬೆಂಕಿ ಹತ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಆಮ್ಲಜನಕ ಇರುತ್ತಲ್ವಾ, ಅದು ದಹನಕ್ಕೆ ಬೆಂಬಲಿಸುತ್ತೆ. ಅದೇ ಆಮ್ಲಜನಕವನ್ನ ತೆಗೆದುಹಾಕಿ ಮತ್ತು ಪ್ರತ್ಯೇಕವಾಗಿ ಮತ್ತೊಮ್ಮೆ ಮಾಡಿ ನೋಡಿದ್ರೆ ಆದ್ರೂ ಕೂಡ ಗಾಳಿ ದಹನವನ್ನ ಬೆಂಬಲಿಸುತ್ತೆ. ಈ ಮಿಶ್ರಣದಲ್ಲಿರುವ ಪ್ರತಿಯೊಂದು ಅನಿಲವು ತನ್ನದೇ ಆದ ಗುಣಲಕ್ಷಣಗಳನ್ನ ಉಳಿಸ್ಕೊಳ್ಳುತ್ತೆ. ಅದೇ ರೀತಿ ಉಪ್ಪಿನ ನೀರಿನ ಮಿಶ್ರಣವನ್ನ ನೋಡಿದ್ರೆ ನಾವು ಮಿಶ್ರಣವಾದ್ರೂ ಕೂಡ ಎರಡೂ ಪದಾರ್ಥಗಳು ತಮ್ಮ ಗುಣಗಳನ್ನ ಉಳಿಸ್ಕೊಳ್ಳುತ್ತೆ. ಆದ್ರೆ ಸಂಯುಕ್ತಗಳಲ್ಲಿ ಏನಾಗುತ್ತೆ ಅಂದ್ರೆ ಗುಣಲಕ್ಷಣಗಳು ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಸಂಯುಕ್ತಗಳ ಗುಣಲಕ್ಷಣ ಅವುಗಳ ಘಟಕ ಅಂಶಗಳಿಗಿಂತ ವಿಭಿನ್ನವಾಗಿರುತ್ತೆ. ಸಂಯುಕ್ತ ಅಂದ್ರೆ ಕಾಂಪೌಂಡ್ ಎನ್ನುವುದು 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಸೇರಿ ರೂಪಿಸುವಂತಹ ಪದಾರ್ಥ ಅಲ್ವಾ. ಈ ಸಂಯುಕ್ತಗಳ ಗುಣಲಕ್ಷಣ ಅದನ್ನ ರಚಿಸಿದ ಧಾತುಗಳ ಗುಣಲಕ್ಷಣಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ. ಉದಾಹರಣೆಗೆ H2O ಅಂದ್ರೆ ನೀರನ್ನ ನೋಡಿದ್ರೆ ಹೈಡ್ರೋಜನ್ ಮತ್ತು ಆಮ್ಲಜನಕ ಇರುತ್ತೆ. ಹೈಡ್ರೋಜನ್ ಒಂದು ದಹನಶೀಲ ವಾಯು,
ಆಮ್ಲಜನಕ ದಹನಕ್ಕೆ ಅಂದ್ರೆ ಕಂಬಷನ್ನಿಗೆ ಸಹಾಯ ಮಾಡುತ್ತೆ. ಆದ್ರೆ ಇವು ಸೇರಿದಾಗ ಆಗುವಂತ ರಚನೆಯನ್ನ ನೋಡಿ, ನೀರು ಬೆಂಕಿಯನ್ನ ನಂದಿಸುತ್ತೆ. ಅಷ್ಟೇ ಅಲ್ಲ, ಇದೆರಡೂ ಕೂಡ ಅನಿಲ ರೂಪದಲ್ಲಿತ್ತು, ಆದ್ರೆ ನೀರು ದ್ರವ ರೂಪದಲ್ಲಿದೆ. ಮತ್ತೊಂದು ಉದಾಹರಣೆ ಬಂದು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಬಂದು ಒಂದು ಘನವಸ್ತು, ಆಮ್ಲಜನಕ ಅನಿಲ. ಈ ಕಾರ್ಬನ್ ಡೈಆಕ್ಸೈಡ್ನ ಅಗ್ನಿಯನ್ನ ನಂದಿಸ್ಲಿಕ್ಕೆ ಉಪಯೋಗಿಸಲಾಗುತ್ತೆ. ಆದ್ರಿಂದ ಇದು ದಹನಕ್ಕೆ ಸಹಾಯ ಮಾಡೋದಿಲ್ಲ. ಒಟ್ಟಾರೆ ಮಿಶ್ರಣಗಳ ಅಂಶಗಳು ತಮ್ಮದೇ ಗುಣಗಳನ್ನ ಉಳಿಸ್ಕೊಳ್ಳುತ್ತೆ. ಆದ್ರೆ ಸಂಯುಕ್ತಗಳು ಹೊಸ ಪದಾರ್ಥವಾಗಿ ರಚನೆಯಾಗುತ್ತೆ, ಗುಣಲಕ್ಷಣಗಳು ಸಂಪೂರ್ಣವಾಗಿ ಬದಲಾಗುತ್ತೆ. ಈಗ ಶುದ್ಧ ಪದಾರ್ಥಗಳು ಮತ್ತು ಮಿಶ್ರಣಗಳ ನಡುವಿನ ವ್ಯತ್ಯಾಸಗಳನ್ನ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲಿಗೆ ಶುದ್ಧ ಪದಾರ್ಥಗಳು ಅಂದ್ರೆ ಧಾತುಗಳು ಅಥವಾ ಸಂಯುಕ್ತಗಳು. ಒಂದು ಆಟಮ್ ಅಥವಾ ಒಂದಕ್ಕಿಂತ ಹೆಚ್ಚು ಆಟಮ್ ಸೇರಿ ಸಂಯುಕ್ತಗಳಾಗುತ್ತೆ, ಹೊಸ ಪದಾರ್ಥಗಳಾಗಿ ರೂಪುಗೊಳ್ಳುತ್ತೆ. ಇದಕ್ಕೆ ಉದಾಹರಣೆಗಳು ಬಂದು ಸೋಡಿಯಂ ಕ್ಲೋರೈಡ್, ನೀರು, ಆಮ್ಲಜನಕ, ಈಲಿಯಂ ಇತ್ಯಾದಿ. ಈ ಧಾತುಗಳು ಮತ್ತು ಸಂಯುಕ್ತಗಳು ಸೇರಿದಾಗ ಉಂಟಾಗೋದು ಬಂದು ಮಿಶ್ರಣಗಳು. ಹೊಸ ಪದಾರ್ಥದ ರಚನೆ ಆಗೋದಿಲ್ಲ. ಇದಕ್ಕೆ ಉದಾಹರಣೆ ಬಂದು ಗಾಳಿ. ಎರಡನೇ ವ್ಯತ್ಯಾಸ ಬಂದು ಸಂಯೋಜನೆಯ ಬಗ್ಗೆ. ಶುದ್ಧ ಪದಾರ್ಥಗಳಲ್ಲಿ ನಿರ್ದಿಷ್ಟವಾದ ಸಂಯೋಜನೆ ಇರುತ್ತೆ, ಅಂದ್ರೆ ಪ್ರಮಾಣ ಬದಲಾದ್ರೂ ಸಂಯೋಜನೆ ಬದಲಾಗೋದಿಲ್ಲ. ಆದ್ರೆ ಮಿಶ್ರಣಗಳಲ್ಲಿ ಬದಲಾಗುವ ಸಂಯೋಜನೆ ಇರುತ್ತೆ. ಉದಾಹರಣೆಯನ್ನ ನೋಡಿದ್ವಿ ನಾವು ಉಪ್ಪಿನ ನೀರಿನಲ್ಲಿ ಹೇಗೆ ಉಪ್ಪಿನ ಪ್ರಮಾಣ ಬದಲಾಗ್ತಿದ್ದಂತೆ ಸಾರತೆ ಕೂಡ ಬದಲಾಗ್ತಾ ಹೋಯ್ತು ಅಂತ ಹೇಳಿ. ಇದು ಮಿಶ್ರಣಗಳ ವಿಧಗಳಿಗೆ ದಾರಿ ಮಾಡಿಕೊಡುತ್ತೆ. ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ. ಸಮರೂಪ ಮಿಶ್ರಣದಲ್ಲಿ ಏಕರೂಪ ವಿತರಣೆ ಇರುತ್ತೆ, ಆದ್ರೆ ಅಸಮರೂಪ ಮಿಶ್ರಣದಲ್ಲಿ ಏಕರೂಪ ವಿತರಣೆ ಕಂಡುಬರೋದಿಲ್ಲ. ಉಪ್ಪಿನ ನೀರು, ಸಕ್ಕರೆ ನೀರು ಸಮರೂಪ ಮಿಶ್ರಣಗಳಾದ್ರೆ ಮರಳು ನೀರು ಅಸಮರೂಪ ಮಿಶ್ರಣ. ಈಗ ಮಿಶ್ರಣಗಳನ್ನ ಬೇರ್ಪಡಿಸ್ಲಿಕ್ಕೆ ನಾವು ಭೌತಿಕ ವಿಧಾನಗಳನ್ನ ಅವಲಂಬಿಸ್ತೇವೆ. ಬಾಷ್ಪೀಕರಣ, ಶೋಧನೆ, ಕ್ರಿಸ್ಟಲೈಸೇಷನ್, ಕ್ರೊಮಟೋಗ್ರಫಿ ಇತ್ಯಾದಿ ವಿಧಾನಗಳಿಂದ ನಾವು ಭೌತಿಕವಾಗಿ ಮಿಶ್ರಣಗಳನ್ನ ಬೇರ್ಪಡಿಸಬಹುದು. ಶುದ್ಧ ಪದಾರ್ಥಗಳನ್ನ ರಾಸಾಯನಿಕ ವಿಧಾನಗಳಿಂದ ಮಾತ್ರ ಬೇರ್ಪಡಿಸಲು ಸಾಧ್ಯ. ಉದಾಹರಣೆಗೆ ನೀರನ್ನ ಎಲೆಕ್ಟ್ರೋಲಿಸಿಸ್ ಮೂಲಕ ಬೇರ್ಪಡಿಸಬಹುದು. ಇನ್ನು ಶುದ್ಧ ಪದಾರ್ಥಗಳು ಘಟಕಾಂಶಗಳಿಗಿಂತ ವಿಭಿನ್ನ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಮಿಶ್ರಣಗಳು ಘಟಕಾಂಶಗಳದ್ದೇ ಗುಣಲಕ್ಷಣಗಳನ್ನ ಉಳಿಸ್ಕೊಂಡಿರುತ್ತೆ. ಈಗ ನಾವು ಮೊದಲಿಗೆ ನೋಡಿದ ಚಿತ್ರವನ್ನ ನೋಡಿದ್ರೆ ಈಗ ನಮಗೆ ವರ್ಗೀಕರಿಸೋದು ಸುಲಭವಾಗುತ್ತೆ. ನೋಡೋಣ. ಶುದ್ಧ ಪದಾರ್ಥಗಳು ಮತ್ತು ಮಿಶ್ರಣಗಳಾಗಿ ಈ ಪದಾರ್ಥಗಳನ್ನ ನಾವು ವಿಂಗಡಿಸೋಣ. ಮೊದಲಿಗೆ ಹೀಲಿಯಂ ಅನ್ನ ನೋಡಿದ್ರೆ ಹೀಲಿಯಂ ಒಂದು ಧಾತು, ಆದ್ರಿಂದ ಇದು ಶುದ್ಧ ಪದಾರ್ಥವಾಗುತ್ತೆ. ನಂತರ ಕಲ್ಲಿದ್ಲಲ್ಲಿ ಅನೇಕ ಸಂಯುಕ್ತಗಳ ಮಿಶ್ರಣವಾಗಿರುತ್ತೆ. ಮೂರನೇದಾಗಿ ಉಪ್ಪು ಸೋಡಿಯಂ ಕ್ಲೋರೈಡ್ ಅಂದ್ರೆ ಎರಡು ಧಾತುಗಳು ಒಟ್ಟಾದಾಗ ಉಪ್ಪಾಗುತ್ತೆ, ಆದ್ರಿಂದ ಇದು ಶುದ್ಧ ಪದಾರ್ಥ. ಮಣ್ಣಿನಲ್ಲಿ ಹಲವಾರು ಪದಾರ್ಥಗಳ ಮಿಶ್ರಣವಾಗಿರುತ್ತೆ, ಆದ್ರಿಂದ ಇದು ಮಿಶ್ರಣದ ಅಡಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಟಿನ್ ಬಂದು ಒಂದು ಧಾತು, ಯಾಕೆಂದ್ರೆ ಅದೊಂದು ಲೋಹ. ನೀರು ಹೈಡ್ರೋಜನ್ ಮತ್ತು ಆಮ್ಲಜನಕದ ಸಂಯುಕ್ತ, ಆದ್ರಿಂದ ಇದು ಕೂಡ ಶುದ್ಧ ಪದಾರ್ಥ. ಇನ್ನು ಕಡೆಯದಾಗಿ ಮರಳು ನೀರು ಮಿಶ್ರಣವಾಗಿರುತ್ತೆ.